ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯವನತ್ತ ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ತುಂಬ ಜನ ರಿಕ್ವೆಸ್ಟ್ ಮಾಡ್ತಿದ್ದಂಥ ಒನ್ ಆಫ್ ದ ರೆಸಿಪಿ ತೋರಿಸ್ತೀನಿ. ಏನಪ್ಪ ಅದು ಅಂತ ಹೇಳಿದ್ರೆ ದ್ಯಾಟ್ ಈಸ್ ಖರ್ಜೂರ ಮತ್ತು ಒಣ ದ್ರಾಕ್ಷಿಯ ಪೇಸ್ಟ್ ಹೇಗೆ ಮಾಡ್ಕೊಳ್ತೀರಾ ಮತ್ತು ಅದನ್ನು ಹೇಗೆ ಬಳಸ್ತೀರಾ, ಎಷ್ಟು ಬಳಸ್ಬೋದು, ಡೇಟ್ಸ್ ಕೊಡ್ಬೋದಾ ಮಕ್ಕಳಿಗೆ ಅನ್ನೋಂಥ ತುಂಬ ಕ್ವೆಶನ್ಸ್ಗಳು ನನಗೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇತ್ತು. ಸೊ ಇವತ್ತು ಓಕೆ, ನಾನು ಹೇಗೆ ಮಾಡ್ತೀನಿ ಆ ಪ್ರೊಸೀಜರ್ನ ತೋರಿಸೋಣ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಇದ್ರದ್ದು ಹಿಂದಿನ ವ್ಲಾಗ್ ಏನಿದೆ ದಟ್ ಈಸ್ ಫುಡ್ ರೋಟೀನ್, ಅಂದರೆ ಅಚ್ಚುಗೆ ನಾನು ಯಾವ ಥರ ಫುಡ್ ಕೊಡ್ತಾ ಇದ್ದೀನಿ ಮತ್ತು ಎಷ್ಟು ಸತಿ ಕೊಡ್ತಾ ಇದ್ದೀನಿ, ಮತ್ತು ಹಾಗೂ ಒಂದು ರೈಸ್ ಪಾರೇಜ್ ರೆಸಿಪಿ ಕೂಡ ನಾನು ನಿಮಗೆ ಶೇರ್ ಮಾಡಿದ್ದೀನಿ, ಹೇಗೆ ಮಾಡ್ತಾಯಿದ್ದೀನಿ ನಾನು ಅನ್ನೋವಂಥದ್ರ ಬಗ್ಗೆ. ಸೊ ಬನ್ನಿ ಜಾಸ್ತಿ ಡಿಲೇ ಮಾಡ್ದಲೆ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಇನ್ನೂ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬಂದು ಮಕ್ಕಳಿಗೆ ಸ್ವೀಟ್ನೆಸ್ ಆಗಿ ಏನು ಕೊಡ್ಬೋದು ಅಂತ. ಸೊ ನಿಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರುತ್ತೆ ದಟ್ ಶುಗರ್ ಆಗಿರಲಿ ಅಥವಾ ಬೆಲ್ಲ ಆಗಿರಲಿ ಕೊಡೋ ಅಂಥದ್ದು ಅಷ್ಟು ಸೇಫ್ ಅಲ್ಲ. 1 ವರ್ಷದ ಒಳಗಡೆ ಇರೋ ಮಕ್ಕಳಿಗಂತೂ ಇಟ್ ಈಸ್ ನಾಟ್ ರೆಕಮೆಂಡೆಡ್ ಎಟ್ ಆಲ್. ಆ್ಯಂಡ್ 1 ವರ್ಷ ಆದಮೇಲೂ ಕೂಡ ಆದಷ್ಟು ಕಮ್ಮಿ ಬಳಸಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇವಾಗ ಏನಪ್ಪ ಕೊಡೋದು ಮಕ್ಕಳಿಗೆ ಮತ್ತು ಯಾಕೆ ಸ್ವೀಟ್ನ ಕೊಡಬಾರ್ದು ಅಂತ ಹೇಳ್ತಾರೆ ಅನ್ನೋದು ಕೂಡ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಫಸ್ಟ್ ಥಿಂಗ್ ಏನು ಅಂತ ಹೇಳಿದ್ರೆ, ಮಕ್ಕಳ ಡೈಜೆಸ್ಟಿವ್ ಸಿಸ್ಟಮ್ ಏನಿದೆ ಇನ್ನೂ ಕಂಪ್ಲೀಟಾಗಿ ಡೆವಲಪ್ ಆಗಿರಲ್ಲ. ಹಾಗಾಗಿ ನಾವು ಕೊಡುವಂಥ ಸ್ವೀಟ್ಸ್ ಏನಿದೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಮತ್ತು ಆ ಸರ್ಕ್ಯುಲೇಟ್ರಿ ಸಿಸ್ಟಮ್ಗೆ ಸ್ವಲ್ಪ ಬರ್ಡನ್ ಥರ ಅನಿಸುತ್ತೆ. ಸೊ ಹಾಗಾಗಿ ಮಕ್ಕಳಿಗೆ ಆದಷ್ಟು ಸ್ವೀಟ್ನೆಸ್ನ ಕಮ್ಮಿ ಕೊಡಿ ಅಂತ ಹೇಳೋವಂಥದ್ದು. ಇನ್ನು ಒಂದು ಬಂದು ಮಕ್ಕಳಿಗೆ ಸ್ವೀಟ್ನೆಸ್ ಕೊಟ್ಟು ರೂಢಿ ಮಾಡಿಬಿಟ್ರೆ ಅವರು ಅದೇ ರೀತಿ ಟೇಸ್ಟ್ನ ಕೇಳೋದಕ್ಕೆ ಶುರು ಮಾಡ್ತಾರೆ. ಸೊ ಇನ್ ದ್ಯಾಟ್ ಕೇಸ್ ಏನಾಗ್ಬಿಡುತ್ತೆ ಅಂತ ಅಂದರೆ ಪ್ರತಿಯೊಂದರಲ್ಲೂ ಆ ಸ್ವೀಟ್ನೆಸ್ ಬೇಕು ಮತ್ತು ಆ ಟೇಸ್ಟ್ ಡೆವಲಪ್ ಮಾಡ್ಕೊಂಡು ಬಿಡ್ತಾರೆ ಮಕ್ಕಳು, ಸ್ವೀಟಾಗಿರೋದನ್ನೇ ತಿನ್ನೋವಂಥದ್ದು. ಸೊ ಹಾಗಾಗಿ ಅದರಿಂದ ಒಂದು ಅವಾಯ್ಡ್ ಮಾಡೋವಂಥದ್ದು. ಇನ್ನೊಂದು ಏನು ಅಂತಂದರೆ, ಯೂಶ್ವಲಿ ಒಂದು ಸ್ವಲ್ಪ 1 ವರ್ಷದ ಮೇಲಿನ ಮಕ್ಕಳು ಅಂತಂದರೆ ಅವಾಗಿನಷ್ಟೇ ಹಲ್ಲು ಬಂದಿರುತ್ತೆ, ಸ್ವಲ್ಪ ಟೂತ್ ಡಿಕೆ ಆಗೋ ಚಾನ್ಸಸ್ ಇರುತ್ತೆ ಸ್ವೀಟ್ನೆಸ್ಸಿಂದ. ನೀಟಾಗಿ ಓರಲ್ ಹೈಜೀನ್ ಮೇಂಟೈನ್ ಮಾಡಲಿಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ದಟ್ ಈಸ್ ಒನ್ ರೀಸನ್ ಯಾಕೆ ಸ್ವೀಟ್ಸ್ನ ಕೊಡಬಾರ್ದು ಮಕ್ಕಳಿಗೆ ಅಂತ ಹೇಳಿ. ಇನ್ನು ಅದು ಬಿಟ್ಟು ಬೇರೆ ಏನು ಕೊಡ್ಬೋದಪ್ಪ ಮಕ್ಕಳಿಗೆ ಅಂತ ಅಂದಾಗ, ನ್ಯಾಚುರಲ್ ಆಗಿ ಇರುವಂಥ ಸ್ವೀಟ್ನೆಸ್ಸು, ಈ ಫ್ರೂಟ್ಸ್ ಎಲ್ಲ ತಂತಾನೇ ಆಗಿ ಇರುವಂಥ ಸ್ವೀಟ್ನೆಸ್ ಇರ್ಬೋದು. ಆ್ಯಪಲ್ ಇರ್ಬೋದು, ಬನಾನಾ ಇರ್ಬೋದು. ಬನಾನಾ ಅಂತೂ ಸಿಕ್ಕಾಪಟ್ಟೆ ರುಚಿಯಾಗಿ ಇರುತ್ತೆ. ಸೊ ಅಚ್ಚುಗೂ ಅಷ್ಟೇ ಬನಾನಾ ಇಸ್ ಒನ್ ಆಫ್ ದ ಫೇವ್ರೆಟ್ ಅಂತಲೇ ಹೇಳ್ಬೋದು. ಸೊ ಅವನಿಗೆ ಓನು ವೇ ಯು ವಾಂಟ್ ಟು ಗೋ, ಎಲ್ಲಿ ಹೋಗ್ಬೇಕೀಗ? ಈಗ ಅವನು ಏನಾಗ್ಬಿಟ್ಟಿದೆ ಅಂದರೆ ಸಪೋರ್ಟ್ ಇಟ್ಕೊಂಡು ನಿಂತ್ಕೊಳ್ಳೋದು ಕಲ್ತು ಬಿಟ್ಟಿದ್ದಾರೆ. ಸೊ ಮಲಗಕ್ಕೂ ರೆಡಿ ಇರಲ್ಲ, ಕೂರಕ್ಕೂ ರೆಡಿ ಇರಲ್ಲ, ನಿಲ್ಲಬೇಕು ಅವನು. ಸೊ ನಿಂತಾಗ ಎಲ್ಲಿ ಬಿದ್ದು ಬಿಡ್ತಾನೋ ಅನ್ನೋದು ನಮಗೆ ಭಯ. ಸೊ ಹಾಗಾಗಿ ಒಬ್ಬರು ಯಾರಾದರೂ ಇರಲೇಬೇಕು ಅವನ ಜೊತೆ. ಇಲ್ಲ ಅಂತಂದರೆ ಈ ರೀತಿ ಫ್ಲೋರ್ ಮ್ಯಾಟ್ ಹಾಕ್ಬಿಟ್ಟು ಬಿಟ್ಬಿಟ್ರೆ ನಾವಿರೋ ಕಡೆ ಅವನೇ ಹುಡ್ಕೊಂಡು ಬರ್ತಾನೆ. ಆಮೇಲೆ ಯಾವಾಗ ಮಂಡಿ ಬಂದು ಮಂಡಿ ನೋವಾಗುತ್ತೋ ಆವಾಗ ಅಲ್ಲೇ ಸುಮ್ಮನೆ ನಿಂತು ಬಿಡೋದು. ಆ್ಯಂಡ್ ಸಿಕ್ಕಿದೆಲ್ಲ ಬಾಯಿಗೆ ಹಾಕೋತಾರೆ ಮಕ್ಕಳು. ದಟ್ ಇಸ್ ಕ್ವೈಟ್ ಕಾಮನ್. ಸೊ ಮಕ್ಕಳಿಗೆ ಏನು ಕೊಡ್ತಾ ಇದ್ದೀವಿ, ಐಟಮ್ಸ್ನ ನೀಟಾಗಿ ಸ್ಟೆರಿಲೈಸ್ ಮಾಡಿ ವಾಶ್ ಮಾಡಿ ಕೊಡ್ಬೋದು. ಏನೂ ಹಾಕಲೇಬಾರ್ದು ಅಂತ ತಡಿಬಾರ್ದು ಮಕ್ಕಳನ್ನ, ಬಟ್ ಅಟ್ಲೀಸ್ಟ್ ಏನು ಹಾಕ್ತಾ ಇದ್ದಾರೆ ಅನ್ನೋದು ಕಾನ್ಷಿಯಸ್ ನಮಗೆ ಇರಬೇಕು. ಸೊ ಯಾವುದೇ ರೀತಿ ಪ್ಲಾಸ್ಟಿಕ್ ಆಗಿರಲಿ ಅಥವಾ ಮಕ್ಕಳು ಯೂಶ್ವಲಿ ಸಣ್ಣ ಹುಳಗಳೇನಿರುತ್ತೆ ಆ ಥರದ್ದು ಮತ್ತು ಪುಟ್ಟ ಐಟಮ್ಸ್ ಅವ್ರಗಳ ಕಣ್ಣಿಗೆ ಬೀಳುತ್ತೆ. ಸೊ ಆ ಥರದ್ದೆಲ್ಲ ವಿ ಶುಡ್ ಬಿ ವೆರಿ ಕೇರ್ಫುಲ್ ಅಂತ ಹೇಳಬೇಕು. ಸೊ ಕಮಿಂಗ್ ಬ್ಯಾಕ್ ಟು ಸ್ವೀಟ್ನೆಸ್ ಆಗಿ ನಾನು ಪಾಪುಗೆ ಏನು ಕೊಡ್ತೀನಿ ಅಂದರೆ ಯೂಶ್ವಲಿ ಆ್ಯಪಲ್, ಬನಾನಾ ಆ್ಯಂಡ್ ಎಲ್ಲ ಥರದ ಹಣ್ಣುಗಳು ಕೊಡ್ಬೋದು. ಪೊಮೊಗ್ರಾನೆಟ್ಸ್ ಕೊಡ್ಬೋದು, ಚೀಕು ಕೊಡ್ಬೋದು. ಸೊ ನಿಮ್ಮ ಕ್ರಿಯೇಟಿವಿಟಿ, ನೀವು ಹೇಗೆ ಅದನ್ನು ಕೊಡ್ತೀರಾ. ಸೊ ಆದಷ್ಟು ಪ್ಯೂರಿ ಫಾರ್ಮ್ಯಾಟಲ್ಲೇ ಇವಾಗ ಮಕ್ಕಳು ತೊಗೊಳೋದ್ರಿಂದ ಅದನ್ನು ಪ್ಯೂರಿ ಮಾಡಿ ಕೊಡೋವಂಥದ್ದಾಗಿರ್ಬೋದು, ಇಲ್ಲ ಸ್ಮ್ಯಾಶ್ ಮಾಡಿ ಕೊಡೋವಂಥದ್ದಾಗಿರ್ಬೋದು.
ಬಂದ ನೋಡಿ. ಗೋ ಟು ಅಣ್ಣ, ಗೋ ಟು ಅಣ್ಣ, ಗೋ ಟು ಅಣ್ಣ. ಇಲ್ಲಿ ಅಣ್ಣ, ಇಲ್ಲಿ ವೇರ್ ಇಸ್ ಅಣ್ಣ? ಫೈಂಡ್ ಅಣ್ಣ. ಗೋ. ಓಕೆ, ಸೊ ಇದಿಷ್ಟು ನಾನು ಫಾಲೋ ಮಾಡ್ತಾ ಇರೋವಂಥದ್ದು, ಸ್ಪೆಷಲಿ ನ್ಯಾಚುರಲ್ ಫ್ರೂಟ್ಸ್ ಕೊಡೋವಂಥದ್ದು ಮಕ್ಕಳಿಗೆ. ಆ್ಯಂಡ್ ಅದ್ರ ಜೊತೆಗೆ ಈ ಒಂದು ರೆಸಿಪಿ ಕೂಡ ಇವ್ರನ್ನ ಒಂದು ಸ್ವಲ್ಪ ಸಮಾಧಾನ ಮಾಡ್ತೀನಿ, ಅಷ್ಟೊತ್ತಿಗೆ ರೆಸಿಪಿ ಕೂಡ ನೋಡ್ಕೊಂಡು ಬನ್ನಿ. ಮೊದಲಿಗೆ ಈ ಒಂದು ಖರ್ಜೂರದ ಪೇಸ್ಟ್ ಅಥವಾ ಈ ಒಂದು ಸ್ವೀಟ್ನರ್ ಮಾಡಲಿಕ್ಕೆ ಬೇಕಾಗುವಂಥದ್ದು ದ್ರಾಕ್ಷಿ, ಅಂದರೆ ಒಣ ದ್ರಾಕ್ಷಿ ಅಂತ ನಾವೇನು ಕರಿತೀವಿ, ಅದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಒಣ ದ್ರಾಕ್ಷಿ ಹಾಕೋದ್ರಿಂದ ಮಕ್ಕಳಿಗೆ ಕಾನ್ಸ್ಟಿಪೇಷನ್ ಇಶ್ಯೂ ಆಗುವಂಥದ್ದು, ಮೋಷನ್ ಪಾಸ್ ಮಾಡಬೇಕಾದಾಗ ತುಂಬ ಒಂಥರ ಕಿರ್ಚ್ಕೊಂಡು ಥರ ಹತ್ಕೊಂಡು ಮಾಡೋವಂಥದ್ದು. ದ್ಯಾಟ್ ಈಸ್ ಬಿಕಾಸ್ ಮಕ್ಕಳಿಗೆ ಮೋಷನ್ ಗಟ್ಟಿಯಾಗಿರುತ್ತೆ. ಸೊ ಹಾಗಾಗಿ ಮಕ್ಕಳಿಗೆ ಮೋಷನ್ ಪಾಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಅಂಥ ಟೈಮಲ್ಲಿ ಈ ರೀತಿ ನಾವು ರೇಸಿನ್ಸ್ನ ಕೊಡೋದ್ರಿಂದ ಅದು ಹೆಲ್ಪ್ ಮಾಡುತ್ತೆ. ಯಾವುದೇ ರೀತಿ ಕಾನ್ಸ್ಟಿಪೇಷನ್ ಇಶ್ಯೂಸ್ ಇತ್ತು ಅಥವಾ ಸರಿ ತಿನ್ನೋದ್ರಿಂದ ಮತ್ತು ಹೆಚ್ಚಿಗೆ ಮಕ್ಕಳಿಗೆ ನೀರು ಕುಡಿಸೋದಿಲ್ಲ, ಹಾಗಾಗಿ ಆ ಎಲ್ಲ ಕಾನ್ಸ್ಟಿಪೇಷನ್ ಇಶ್ಯೂಸ್ ಆಗಿರ್ಬೋದು ಅಥವಾ ಡೈಜೆಸ್ಟಿವ್ ಇಶ್ಯೂಸ್ ಆಗಿರ್ಬೋದು ಕಮ್ಮಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ರೇಸನ್ಸ್ನ ಬಳಸಿದ್ದೀನಿ. ಆ್ಯಂಡ್ ಸ್ವೀಟ್ನರ್ ಆಗಿ ಕೂಡ ಅದು ಒಂದು ಒಳ್ಳೆ ಸ್ವೀಟ್ನರ್ ಆಗಿ ಕೂಡ ಕೊಡುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಾನಿಲ್ಲಿ ಖರ್ಜೂರನ ಬಳಸಿದ್ದೀನಿ. ಇದು ಬಂದು ಹಸಿ ಖರ್ಜೂರ ಅಂತ ನಾವೇನು ಕರಿತೀವಿ ಅದು. ಇದಕ್ಕೆ ನಾನು ಬಳಸಿರೋ ಅಂಥದ್ದು ಲಯನ್ ಡೇಟ್ಸ್. ಸೊ ಲಯನ್ ಡೇಟ್ಸ್ನ ಬಳಸಿದ್ದೀನಿ. ಮತ್ತು ಸ್ಪೆಸಿಫಿಕ್ ಕಂಪ್ನಿ ಏನಾದರೂ ತೊಗೊಳ್ಬೇಕಾ ಅಂತ ಹೇಳಿದ್ರೆ ನಾನು ತೊಗೊಂಡಿರೋ ಅಂಥದ್ದು ಲಯನ್ ಡೇಟ್ಸಲ್ಲಿ ಅರೇಬಿಯನ್ ಡೇಟ್ಸ್ ಅಂತ ಏನು ಬರುತ್ತೆ ಅದನ್ನು ತೊಗೊಂಡಿದ್ದೀನಿ ನಾನು. ಯಾಕೆ ಅಂತ ಹೇಳಿದ್ರೆ ಅದು ಸ್ವಲ್ಪ ಸಾಫ್ಟಾಗಿ ಇರುತ್ತೆ, ತುಂಬ ಬೇಗನೆ ಸ್ಮ್ಯಾಶ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋ ಕಾರಣಕ್ಕೆ. ಸೊ ಚೆನ್ನಾಗಿ ನೀರು ಹಾಕಿ ಸಾಫ್ಟ್ ಮಾಡ್ಕೊಂಡಿದ್ದೀನಿ. ದ್ರಾಕ್ಷಿ ಹಾಗೂ ಖರ್ಜೂರ ಏನಿದೆ ಎರಡನ್ನೂ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಂಪ್ಲೀಟಾಗಿ ಸಾಫ್ಟ್ ಮಾಡಿದ್ದೀನಿ. ಫೋರ್ಕ್ನ ಚುಚ್ಚಿ ನೋಡಿದ್ರೆ ಅದು ಈಸಿಯಾಗಿ ಸಾಫ್ಟ್ ಆಗಿರಬೇಕು. ಅದಾದಮೇಲೆ ಒಂದು ಮಿಕ್ಸರ್ ಜಾರ್ಗೆ ಬ್ಲೆಂಡ್ ಮಾಡಿಕೊಂಡು ಈ ರೀತಿ ಒಂದು ಗ್ಲಾಸ್ ಜಾರ್ಗೆ ಹಾಕಿಟ್ಕೊಂಡಿದ್ದೀನಿ. ಸೊ ಇದು ಹತ್ತತ್ರ 1 ರಿಂದ 2 ವಾರದಷ್ಟು ಬರುತ್ತೆ. ಇದಕ್ಕೆ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಆಗಲಿ ಆ ಥರದ್ದು ಏನೂ ಹಾಕಿಲ್ಲ. ಆ್ಯಂಡ್ ಇದನ್ನು ಮಾಡೋದಕ್ಕೆ ಹತ್ತತ್ರ ನಮಗೆ ಒಂದು 10 ರಿಂದ 15 ನಿಮಿಷ ಸಾಕಾಗ್ಬಿಡತ್ತೆ. ತುಂಬ ಬೇಗನೆ ಮಾಡ್ಕೊಳ್ಬೋದು. ಇನ್ನು ಲಾಸ್ಟ್ ಟೈಮ್ ನಾನು ತೋರಿಸಿದ್ನಲ್ಲ ಅದೇ ರೀತಿ ಪಾಪುಗೆ ಸರಿ ಮಾಡಿಕೊಂಡು ಅದ್ರ ಜೊತೆಗೆ ನಾನು ಸ್ವೀಟ್ನರ್ ಆಗಿ ಇದನ್ನು ಬಳಸಿ ಪಾಪುಗೆ ಕೊಡ್ತೀನಿ. ಬಿಕಾಸ್ ಕೆಲವೊಂದು ಸತಿ ಮಕ್ಕಳಿಗೆ ಬರೀ ಅನ್ನದ್ದು ಕೊಟ್ಟಾಗ ಸ್ಪೆಷಲಿ ರಾಗಿದೇನೋ ಅನಿಸಲ್ಲ ಮಕ್ಕಳಿಗೆ, ಬಟ್ ಅನ್ನ ಒಂಥರ ಅಬ್ಬಳಿಸೋ ಥರ ಮಾಡ್ತಾರೆ. ಅಂದರೆ ಅದೊಂಥರ ರುಚಿ ಇರೋದಿಲ್ಲಲ್ಲ, ಒಂಥರ ವಾಕರಿಕೆ ಬರೋ ಥರ ಆಗುತ್ತೆ ಮಕ್ಕಳಿಗೆ. ಸೊ ಹಾಗಾಗಿ ಈ ರೀತಿ ಒಂದು ಸ್ವಲ್ಪ ಸ್ವೀಟ್ನರ್ ಕೊಟ್ಟಾಗ ಮಕ್ಳಿಗೂ ಒಂಥರ ಖುಷಿ ಆಗುತ್ತೆ ತಿನ್ನೋದಕ್ಕೆ, ಎಂಜಾಯ್ ಮಾಡ್ತಾರೆ ತಿನ್ನೋದನ್ನು. ಸೊ ಅಚ್ಚುಗೆ ಕೂಡ ಇಷ್ಟ ಆಗುತ್ತೆ ಈ ರೀತಿ ಸ್ವೀಟ್ನರ್ನ ಬಳಸೋವಂಥದ್ದು. ಇನ್ನು ಬೆಲ್ಲ ಯಾವುದೇ ಕಾರಣಕ್ಕೆ ಆಗಲಿ ಕೊಡೋಕ್ಕೆ ಹೋಗಬೇಡಿ. ಆ್ಯಂಡ್ ಕೊಟ್ಟರು ಕೂಡ ತುಂಬ ಕಮ್ಮಿ ಪ್ರಮಾಣದಲ್ಲಿ ಇರಲಿ, 1 ವರ್ಷದ ಮೇಲೆ ಕೂಡ. ಸೊ ಮುದ್ದು ಕಂದಮ್ಮನ ಫುಡ್ ಸ್ವೀಟ್ನರ್ ಆಗಿ ಇದನ್ನು ನಾನು ಬಳಸ್ಕೊಳ್ತೀನಿ. ಸೊ ನೀವು ಇದೇ ಥರ ಮಾಡ್ಬೋದು, ಇಲ್ಲ ಅಂತಂದರೆ ನೀವು ಫ್ರೂಟ್ಸ್ದು ಸ್ವೀಟ್ನರ್ ಏನಿದೆ ಅದನ್ನು ಕೂಡ ಬಳಸ್ಕೊಳ್ಬೋದು. ಪ್ರತಿಯೊಂದು ಸ್ವೀಟ್ನರ್ನ ಯೂಶ್ವಲಿ 8 ಮಂತ್ಸಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಕೊಟ್ಟರೆ ತಿಂತಾರೆ ಸೊ ಮಕ್ಕಳು. ಹಾಗಾಗಿ ತುಂಬ ಏನು ಸ್ಪೆಸಿಫಿಕ್ಕಾಗಿ ಮಕ್ಕಳಿಗೆ ಮಾಡಿ ತಿನ್ನಿಸ್ಬೇಕು ಸ್ನ್ಯಾಕ್ಸ್ ಅನ್ನೋವಂಥದ್ದು ಏನಿರಲ್ಲ. ಒಂದು ದಿವಸ ಒಂದು ಫ್ರೂಟ್ನಾಗಿ ಒಂದು ಸ್ನ್ಯಾಕ್ ಅಂತ ಹೇಳಿ ಕೊಡ್ಬೋದು. ಇಲ್ಲ ಅಂತಂದರೆ ಪ್ಯಾಸಿಫೈಯರ್ ಒಳಗೆ ಕೂಡ ಹಾಕಿ ಕೊಡ್ಬೋದು. ಸ್ಪೆಷಲಿ ಈ ದಾಳಿಂಬೆ ಕಾಳನ್ನೆಲ್ಲ ಮಕ್ಕಳಿಗೆ ತಿನ್ನಿಸೋದು ಬಹಳ ಕಷ್ಟ ಆಗುತ್ತೆ. ಜ್ಯೂಸ್ ರೀತಿ ಮಾಡಿ ಕೊಡೋ ಬದಲು ಆ ಪ್ಯಾಸಿಫೈಯರ್ ಒಳಗೆ ಹಾಕಿ ಕೊಟ್ಟಾಗ ಮಕ್ಕಳು ಕಚ್ಚೋದನ್ನು ಕಲಿತಾರೆ, ಕಚ್ಚಿ ತಿನ್ನೋದನ್ನು ಕಲಿತಾರೆ. ಬಿಕಾಸ್ ಹೆಂಗಾಗ್ಬಿಟ್ಟಿರುತ್ತೆ ಅಂತಂದರೆ ಈ ಸರಿನ ಮಕ್ಕಳು ಡೈರೆಕ್ಟಾಗಿ ನುಂಗ್ತಾರೆ, ಯಾವುದೇ ರೀತಿ ಅಗಿಯೋ ಅಂಥದ್ದು ಇರೋದಿಲ್ಲಲ್ಲ. ಸೊ ಹಾಗಾಗಿ ಅವರಿಗೆ ಅಗಿಯೋದನ್ನು ರೂಢಿ ಮಾಡಲಿಕ್ಕೆ ನಾವು ಫಿಂಗರ್ ಫುಡ್ಸ್ ಕೊಡಬೇಕಾಗತ್ತೆ. ಮತ್ತು ಅದನ್ನು ಕಚ್ಚಿದಾಗ ರಸ ಬರುತ್ತೆ ಅನ್ನುವಂಥದ್ದು ಮಕ್ಕಳಿಗೆ ಗೊತ್ತಾಗಬೇಕು. ಹಾಗಾಗಿ ಪ್ಯಾಸಿಫೈಯರ್ಸ್ ಕೊಟ್ಟರೆ ಮಕ್ಕಳಿಗೆ ಅದೊಂದು ಸ್ವಲ್ಪ ಹೆಲ್ಪ್ ಮಾಡುತ್ತೆ ಅನ್ನೋ ಕಾರಣಕ್ಕಾಗಿ ನಾನು ಪ್ಯಾಸಿಫೈಯರ್ಸ್ನ ಯೂಸ್ ಮಾಡಿ ಫ್ರೂಟ್ಸ್ನ ನಾನು ಅದರೊಳಗೆ ತುಂಬಿ ಕೊಡ್ತೀನಿ.
ಆ್ಯಂಡ್ ಅಚ್ಚುಗೆ ಅದು ತುಂಬ ಇಷ್ಟ ಆಗುತ್ತೆ. ಸ್ಪೆಷಲಿ ಬನಾನಾನ ಅವನು ಕಚ್ಚಿ ತಿನ್ನೋಕ್ಕೆ ಇಷ್ಟಪಡ್ತಾನೆ, ದಾಳಿಂಬೆನ ಕಚ್ಚಿ ತಿನ್ನೋಕ್ಕೆ ಇಷ್ಟಪಡ್ತಾನೆ. ಆ್ಯಂಡ್ ಆ್ಯಪಲ್ನ ಹಾಗೆ ಕಟ್ ಮಾಡಿ ಕೊಟ್ಟರೆ ಒಂಥರ ಕಚ್ಚಿ ಇಡ್ತಾನೆ. ಸೊ ಈ ಥರದ್ದನ್ನೆಲ್ಲ ನಾನು ಪಾಪುವಿಗೆ ಸ್ವೀಟ್ನರ್ ಹಾಕಿ ಬಳಸ್ತಾ ಇದ್ದೀನಿ, ಹಾಗೂ ಅದನ್ನು ರೂಢಿ ಕೂಡ ಮಾಡ್ತಾಯಿದ್ದೀನಿ. ಸೊ ಇದು ಒಂದು ಸಿಂಪಲ್ ಆದಂಥ ರುಟೀನ್ ಅಚ್ಚುಗೆ ಸ್ವೀಟರ್ ಹಾಕಿ ನಾನು ಏನು ಬಳಸ್ತಾ ಇದ್ದೀನಿ ಅಂತ ಹೇಳಿ. ಕೆಲವೊಂದು ಸತಿ ಇನ್ನು ಈ ಒಂದು ಸ್ವೀಟ್ನರ್ ಜಸ್ಟ್ ಒಂದು ಟೈಪ್ಗೆ ಅಂತಲ್ಲ, ನೀವು ರಾಗಿ ಸರಿ ಜೊತೆಗೂ ಯೂಸ್ ಮಾಡ್ಬೋದು, ಅಕ್ಕಿ ಸರಿ ಜೊತೆ, ರವೆ ಸರಿ ಜೊತೆ, ಅಥವಾ ಓಟ್ಸ್ ಜೊತೆ, ಎಲ್ಲದ್ರ ಜೊತೆ ಈ ಒಂದು ಸ್ವೀಟ್ನರ್ನ ನೀವು ಬಳಸ್ಕೊಳ್ಬೋದು. ಸ್ಪೆಸಿಫಿಕ್ಕಾಗಿ ಇದಕ್ಕೆ ಮಾತ್ರ ಹೊಂದುತ್ತೆ ಅನ್ನೋವಂಥದ್ದು ಏನಿರೋದಿಲ್ಲ. ಸೊ ಎಲ್ಲದಕ್ಕೂ ಸೆಟ್ ಆಗೋದ್ರಿಂದ ದಿಸ್ ಇಸ್ ಲೈಕ್ ಒನ್ ಸೊಲ್ಯೂಷನ್ ಫಾರ್ ಯು. ಸೊ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಿಮ್ಮ ಮಗುವಿಗೆ ಈ ಒಂದು ರೆಸಿಪಿ ಇಷ್ಟ ಆಯಿತಾ ಅನ್ನೋದು ನಿಮಗೆ ಫಸ್ಟ್ ಟೈಮ್ ಪಾಪುಗೆ ಫೀಡ್ ಮಾಡಿದಾಗ ಗೊತ್ತಾಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್.